ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೇವಿ ನಾವು ಕೂಡ ಆರಾಮದೇ ನೋಡ್ರಿ ಮಾತಾಡ್ರಿ ಊರಿಂದ ಬಂದ್ವಿ ಬಂದ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ನಮ್ಮ ಚಿನ್ನೂ ಮಲ್ಕೊಂಡ್ಲ ಹೋಗುವಾಗ ನೀರದು ಹಿಡ್ದಿದ್ದಿಲ್ಲಲ್ಲ ಹಂಗೆ ಬಿಟ್ಟು ಹೋಗಿದ್ದೆ ಡ್ರಮ್ ಖಾಲಿ ಮಾಡಿಟ್ಟ ಬಂದ ನೀರದು ಹಿಡಿಯೋದ್ರೊಳಗೆ ಸಾಯಂಕಾಲ ಆತ್ ನೋಡ್ರಿ ಈಗ ಎದ್ದಾಳ ಅವ್ರ ಪಪ್ಪಾರು ಬರತ್ತಾರ ಗೊಂಜಾಳ ಮುರ್ಸ್ಬೇಕು ಹಂಗಾಗಿ ಅವರು ಬಂದರು ಒಂದು ವಾರ ರಜೆ ಹಾಕಿ ಬರತ್ತಾರ ನಾಳಿಂದ ಅಥವಾ ನಾಡಿಂದ ಗೊಂಜಾಳ ಮುರಿಸ್ತಾರೆ ಆಳುಗಳು ಸಿಕ್ಕ್ರಂದ್ರೆ ಬರೀ ಈಗ ಅವ್ರ ಪಪ್ಪ ಬರೋ ಟೈಮ್ ಆಯ್ತು ಅವ್ರು ಬಂದ್ಮೇಲೆ ನಮ್ಮ ಚಿನ್ನು ರಿಯಾಕ್ಷನ್ ಹೆಂಗಿರ್ತೈತೆ ನೋಡೋಣ ಅಂತ ಪಪ್ಪ ಸಮೀರ್ ಅಲ್ಲಿ ನೋಡಿ ಫೋನೇ ನೋಡಿ ಅವ್ರ ಪಪ್ಪ ಬಂದಾರ ಹುಡುಕಾಡ್ತಾರೆ ನಮ್ಮನ್ನು ಚಿನ್ನೋನ ನಮ್ಮನ್ನ ಫೋನ್ ಬೇಡ ನಾವ್ ಹೆಂಗ್ ಮುಚ್ಚಿಟ್ಕೊಂಡಿದ್ದೀವಿ ಚಿನ್ನು ಓಯ್ ಚಿನ್ನು ನಾವ್ ಹೆಂಗ್ ಮುಚ್ಚಿಟ್ಕೊಂಡಿದ್ವಿ ನಾವು ಮುಚ್ಚಿಟ್ಕೊಂಡಿದ್ದೀವಿ ಅಂತ ನಾವು ಮುಚ್ಚಿಟ್ಕೊಂಡಿದ್ವಿ ದೇವ್ರ ಮುಚ್ಚಿಟ್ಕೊಂಡಿದ್ವಿ ಅದೇನು ಚುಚ್ಚಬೇಡ್ಬೇ ಗಾಡಿ ಬೀಳ್ತೈತ್ವೆ ನಾವು ಬಡೂರದೇಬೇ ಚಿನ್ನು ಯವ್ವ ಚುಚ್ಚಬೇಡ್ಬಿ ಗಾಡಿ ಬೀಳ್ತೈತ್ವಿ ನಾವು ಬಡೂರದೇವಿ ನಾವು ಅಂದಾಗ ಖುಷಿ ಆಕೈತೆ ನಿಂಗೆ ಚಿನ್ನು ನೋಡ್ರಿಪ್ಪ ನಮ್ಮ ಚಿನ್ನವ ನಾವು ಬಡೂರದೇವಿ ಇದ್ದಿದ್ದ ಗಾಡಿಗಳು ಸರಿ ಮಾಡ್ಬೇಕಾದ್ರೆ ಓಟು ಸ್ಕೂಡ್ರ ಇರ್ತಾವ ಕೆಡವಾಕತ್ತ ಚಿನ್ನು ಕೆಡಬಾರ್ದಮ್ಮ ಹೇ ಹೇ ಕೆಡಬೇಡ ಕಸ್ಕೊಂಡ್ರ ಅಳ್ತಾಳ ಬಿಟ್ರ ಗಾಡಿಗೆ ಬರ್ತಾಳ ಓಟು ನೋಡ್ರಿ ಮಣ್ಣಿರ ಬಣ್ಣ ಹಚ್ಚನಿ ಹಚ್ಚಿದಾರಂಗ್ರ ಐತನ ಪಪ್ಪ ಬರಲ್ಲ ನೀ ಗಾಡಿಗೆ ಬರತ್ತಿಯಲ್ಲ ಅದಕ್ಕೆ ಚಿನ್ನು ಕೆಬರ್ಬೇಡ್ಬೇ ಗಾಡಿಬೇ ಬಡೂರದೇವೆ ನಾವ ಹಾ ತಿರುಗಮ್ಮ ಹಿಂದ್ ಸರ್ ಜಿಗಿಬೇಕು ಹಿಂದ್ ಕಥ ಸರಿಬೇಕು ಹಿಂದ್ ಕಥ ಸರಿ ಹಾ ಜಿಗಿ ಎಲ್ಲರೂ ಅನ್ಕೊಳಕತ್ತಿರ್ಬೇಕು ಯಾಕೆ ಇಷ್ಟು ದಿನ ಆದರೂ ವಿಡಿಯೋ ಹಾಕಿಲ್ಲ ಅಂಥೇಳಿ ಪ್ರತಿ ಸರಿನೂ ಬೇರೆ ರೀತಿಯೇ ಹಾಕಿತ್ತು ಈ ಸರಿ ನೋಡ್ರಿ ಮಿಡ್ಲ್ ಕ್ಲಾಸ್ ಜನಕ್ಕೆ ಎಷ್ಟೊಂದು ವಿಚಿತ್ರವಾದಂಥ ಒಂದೊಂದು ಸಮಸ್ಯೆಗಳು ಬರ್ತಾವಂತ ವಿಚಿತ್ರ ಅನ್ನೋಕತ್ರ ಇಡೀ ಲೈಫ್ ಪೂರ್ತಿ ನಾವು ಅನುಭವಿಸ್ತಿರೋದೇ ಇದೇ ರೀತಿ ಈ ವಾರದಾಗ ನೋಡ್ರಿ ಕರೆನ್ಸಿ ಮೊದಲು ಮಾಡಿ ದುಡ್ಡು ಇಲ್ಲದೆ ಇರುವಂಥ ಪರಿಸ್ಥಿತಿಗಳು ಬಂದುಬಿಡ್ತಾವೆ ನೀವು ನಂಬಿದ್ರೆ ನಂಬ್ರಿ ಬಿಟ್ಟರು ಬಿಡ್ರಿ ಹೊಲ್ದಾಗ ಪಾಪ ನಮ್ಮ ಮನೆಯಾರ ಕೆಲಸ ಬಿಟ್ಕೊಟ್ಟು ಬಂದ್ರೆ ಬಂದ ಕೂಡಲೇ ನಾವು ಹೊಲ್ದಾನ ಕೆಲಸ ಚಾಲು ಅದು ಸಡನ್ನಾಗಿ ಪೇಮೆಂಟು ಆಗಲಿಲ್ಲ ಏನು ಹೊಲಕ್ಕೆ ಆಳುಗಳಿಗೆ ಕೊಡೋಕೆ ದುಡ್ಡಿನ ಪ್ರಾಬ್ಲಮ್ಸು ಹಾಗೆ ಮೇಲೆ ಸ್ಟಾರ್ಟ್ ಆದವು ಹಾಗಾಗಿ ಒಂದು ವಾರದಿಂದನೂ ಬ್ಯಾಲೆನ್ಸ್ ಇಲ್ದಕ್ಕನ ಯಾವ ವಿಡಿಯೋಗಳು ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ನಾನು ಮೇ ಬಿ ನಿಮಗೆಲ್ಲ ಅರ್ಥ ಆಕೈತಿ ಅಂತ ಅನ್ಕೋತೆ ನಮ್ಮ ಪರಿಸ್ಥಿತಿಗಳು ಹೆಂಗೆ ಅಂಥೇಳಿ ಹಾಗಾಗಿ ವಿಡಿಯೋಗಳು ಹಾಕೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಕೈತ್ರಿ ಇರುವಂಥ ನಮ್ಮ ಪರಿಸ್ಥಿತಿ ಹೆಂಗೈತಲ್ಲ ಹಂಗೆ ಹೋಗ್ಬೇಕಾಕತಿ ಆಸೆ ಪಟ್ಟು ಯೂಟ್ಯೂಬ್ ಮಾಡ್ತೇವೆ ಯೂಟ್ಯೂಬ್ ಮಾಡಿದಾಗ ಎಷ್ಟೆಷ್ಟೋ ಪರೀಕ್ಷೆಗಳು ಬರ್ತಾವೆ ಆ ಪರೀಕ್ಷೆಗಳ್ದಾಗ ಇದು ಒಂದು ಹಾಗಾಗಿ ಒಂದು ವಾರ ಪೂರ್ತಿನ ವಿಡಿಯೋಸ್ ಹಾಕೋಕ್ಕಾಗಲೇ ಇಲ್ಲ ಇದು ನಾವು ಎಲ್ಲ ಮುಟ್ಟಕ್ಕೆ ಹೋಗಾಕತ್ತಿದ್ದಿದ್ದು ಅಂದ್ರೆ 5 ಹುಣ್ಣಿಮೆ ನಡ್ಕೋತೆ ನಾವೆಲ್ಲ ಮುಟ್ಟಕ್ಕೆ ಸಿಗಿ ಹುಣ್ಣಿಮೆಯಿಂದ ಸ್ಟಾರ್ಟ್ ಆಕೈತೆ ನಮ್ಮದು ಸಿಗಿ ಹುಣ್ಣಿಮೆ ಚಿನ್ನು ಭಾಳ ಜ್ವರ ಇದ್ದಿದ್ದಕ್ಕೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಅವಾಗ ಬಿಟ್ಟಾದ ಬಳಿಕ ಇದು ನೋಡ್ರಿ 2ನೇ ಸರಿ ಹೋಗಾಕತ್ತಿದ್ದೆ ಒಂದು ಗ್ಯಾಪ್ ಆಗಿಬಿಡ್ತು ನಮ್ದು ಹೋಗ್ಬೇಕಾರೆ ನಾನು ನಮ್ಮ ಇನ್ನೊಬ್ಬರು ನಮ್ಮ ತಂಗಿನ ನಾನು ಕೂಡ ಹೊಂಟಿದ್ವಿ ಹೋಗ್ಬೇಕಾರೆ ನಮ್ಮ ಡೈರೆಕ್ಟ್ ಇನ್ನೊಂದು ಏನಂದ್ರೆ ನಮ್ಗೆ ಅನುಕೂಲ ಭಾಳ ಐತ್ರಿ ಹುಬ್ಳಿಯಿಂದ ಡೈರೆಕ್ಟ್ ಬಸ್ ಅದ ನಮ್ಗೆ ಎಲ್ಲ ಮುಟ್ಟಕ್ಕೆ ಹಂಗಾಗಿ ಬೆಳಗಿನ ಜಾವನ ಹೋಗಿದ್ವಿ ನಾವು ರಾತ್ರಿಯೆಲ್ಲ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆನೇ ಬಿಟ್ಟಿದ್ವಿ ಬೇಗ ಹೋಗಿ ಬೇಗ ಬಂದ್ರಾಯ್ತು ಅಂಥೇಳಿ ಬಸ್ಗಳು ಅಷ್ಟು ಅಂತ ಪೇರೆ ಏನು ರಶ್ ಇದ್ದಿದ್ದಿಲ್ಲ ಕೂತ್ಕೊಳಕ್ಕೆ ಸೀಟ್ ಸಿಗಲಿಲ್ಲ ಅಷ್ಟು ಆರಾಮ್ ಕಂಫರ್ಟಬಲ್ ಆಗಿ ಹೋಗಿ ಬಂದ್ವಿ ಕೆಳಗದು ಕುಂತು ಕಳ್ಸ ನಮ್ಮ ಚಿನ್ನೂ ಕರ್ಕೊಂಡು ಹೋಗಿದ್ದೆ ಇವತ್ತು ಫಸ್ಟ್ ಟೈಮಕ್ಕೆ ನಾನು ಕರ್ಕೊಂಡು ಹೋಗಿರೋದು ಎಲ್ಲ ಮುಟ್ಟಕ್ಕಂದ್ರೆ ಹೋಗಿದ್ದೇವೆ ಸುಮಾರು ಸರಿ ಆದರೆ ಗಂಡ ಮನೆಯಿಂದ ಇದೆ ಮೊದಲೇ ಸರಿ ಹೋಗಿದ್ವಿ ಏನು ಅಷ್ಟೊಂದು ರಶ್ ಇದ್ದಿದ್ದಿಲ್ಲ ಏನಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ನೋಡ್ರಿ ಇವತ್ತಿಂದ
ಬ್ಲಾಗ್ನ ಮತ್ತು ಹಾಕಕ್ಕೆ ಪ್ರಯತ್ನ ಪಡತ್ತೇನೆ. ನೋಡೋಣ ಏನಾಕೈತಿ ಅಂತ ಹೇಳಿ. ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡತ್ತಿರಲ್ಲ ಪ್ಲೀಸ್ ನಮ್ದು ಏನೋ ನಿಮ್ಗೆ ಗೊತ್ತಾಗಿರ್ತೈತಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಎಲ್ಲಿ ಕೂಡ ಸ್ಕಿಪ್ ಮಾಡ್ಲಂಗೆ ನೋಡಿರಿ ಮತ್ತು ಕೊನೆ ತನಕ ನೋಡಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗಬೇಡ್ರಿ. ಬರೀ ಇವತ್ತು ಎಲ್ಲ ಮುಡ್ದಾಗ ಏನೇನು ಆಕೈತೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನಂತ. ಇಬ್ಬರಿಗೆ ನೋಡಿ ತೊಗೊಂಬಿಡ್ರಿ ಸರ ಅಲ್ಲ ಕೌಡಿ ಸರ ಹೆಂಗೆ ಕಾಂತ ನೋಡಿ ಎಲ್ಲ ಮುನ್ಗುಡ್ಡ ಇಲ್ಲೇ ತಗೊಂಡು ಕರ್ಪೂರನ ಗಂಗಮ್ಮ ಅಲ್ಲಿ ನೋಡ್ರಿ ಹೂ ಬಂಡಾರೆಲ್ಲ ಉಗ್ಗಿ ಅದು ಬಂದ ಬಳಕ ಹಣ್ಣದು ಏರ್ಸ್ಕೊಂಡು ಕಾಸು ಬಂದ್ವಿ. ಇಲ್ಲಿ ಹೊಂಡಕ್ಕೆ ಬಂದ್ವಿ. ಇಲ್ಲಿ ಹೊಂಡದ ನೀರು ಹಾಕಿಸ್ಕೊಂಡು ಕಾಸು ಮಾತಂಗಮ್ಮಗೆ ಎಡೆ ಕೊಟ್ಟು ಮತ್ತು ಮುಂದೆ ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲಮ್ಮನ ದರ್ಶನ ಅಂದ್ರೆ ಪ್ರತಿ ಸರಿ ಹೋದಾಗೊಮ್ಮೆ ಗರ್ಭಗುಡಿಗೆ ಹೋಗೋಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ರಶ್ ಇರ್ತೈತಿ. 5 ಹುಣಿ ಒಳಗೆ 1 ಹುಣಿವಿಗೆ ಅಷ್ಟೇ ಒಳಗೆ ಗರ್ಭಗುಡಿಗೆ ಹೋಗಿ ಪಾಳೆ ಕಚ್ಚಿ ಹೋಗಿ ನೋಡಿ ಬರ್ತೇವೆ. ಇಲ್ಲಿ ಮಾತಂಗಮ್ಮಗೆ ಎಡೆ ಕೊಡತ್ತಾಳ ನಮ್ಮ ತಂಗಿ. ಏನು ಮಾಡ್ಕೊಂಬಂದಿರ್ತೀವಲ್ಲ ಮನೆಯಿಂದ, ಹಾಗಾಗಿ ಪಡ್ಲಿಗೆ ತುಂಬಿಸೋಂಗಿಲ್ಲಲ್ಲ ಅದಕ್ಕೆ. ಬರ್ರಿ ಉದೋದನ ಜೋರೈ ಇಲ್ಲಿ ಎಲ್ಲ ಮುಗಿಸಿ ಆದ ಬಳಿಕ ನೋಡ್ರಿ ರಿಟರ್ನ್ ಊರಿಗೆ ಹೋಗ್ಬೇಕಾದ್ರೆ ಅವಾಗೂ ಸೀಟ್ ಸಿಗಲೇ ಇಲ್ಲ ನಮಗೆ. ಯಾಕೆ ಈ ಸರಿಯದು ನಮ್ದು ಅದೃಷ್ಟ ಇಲ್ಲ ಅನಿಸ್ತೈತಿ. ಹಂಗಾಗಿ ಕೆಳಗೆ ಕುಂತ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಹೋಗ್ಬೇಕಾದ್ರೆ ಬರಬೇಕಾದ್ರೆ ಭಾಳ ಆರಾಮಾಗಿ ಬಂದಿದ್ವಿ. ಹೋಗುವ ಸ್ವಲ್ಪ ರಶ್ ಭಾಳ ಇತ್ತು, ಜನ ಭಾಳ ಇದ್ರೆ. ಹೋಗುವ ಇಷ್ಟೊಂದೇನು ಇದ್ದಿದ್ದಿಲ್ಲ. ಈ ಸರಿ ಸ್ವಲ್ಪ ಜನ ಭಾಳ ಇದ್ದಿದ್ದಕ್ಕೆ ಹತ್ತಂಡ್ಯಾಗ ಕೂತ್ಕೊಂಬಂದು ನೋಡ್ರಿ. ಊರಿಗೆ ಬಂದಾದ ಬಳಿಕ ನಾವು ಮನೆ ಮುಟ್ಟಕ್ಕಿಂತ ಮುಂಚೆ ಫಸ್ಟ್ ದ್ಯಾಮಮ್ಮನ ಗುಡಿಗೆ ಹೋಗಿ ಕರ್ಪೂರ ಬೆಳಗ್ಗೆ ಉದ್ದಿನ ಕಡ್ಡಿ ಬೆಳಗ್ಗೆ ಮನೆಗೆ ಹೋಗ್ತೇವೆ. ಮನೆ ಹೊಡಿನ ದ್ಯಾಮನ ಗುಡಿ ಮುಗಿಸಿದ ಕೂಡಲೇ ಮನೆಗೆ ಹೋದ ಬಳಕ ಹಿಂಗೆ ಸೇಮ್ ಇಲ್ಲಿ ಹಣ್ಣು ಕರ್ಪೂರ ಹೆಂಗೆ ಮಾಡಿರ್ತಲ್ಲ ಹಂಗೆ ಮನೆಗೆ ಹೋದ ಬಳಕ ಜಗಲಿ ಮ್ಯಾಗ ಇದೇ ರೀತಿ ಮಾಡ್ತೇವೆ ನಾವು. ಗುಡ್ದ ನೋಡ್ರಿ ಸರ ಭಾಳ ಇಷ್ಟ ಅದು ನನಗೆ. ಬರೀ 100 ರೂಪಾಯಿಗೆ 4 ನೋಡ್ರಿ. ಭಾಳ ಇಷ್ಟ ಅದು. ನಮ್ಮ ಚಿನ್ನಕ್ಕೆ ಹಾಕಕ್ಕಂತಂದು ನಮ್ಮ ಶ್ರೇಯಾಗೂ ಬರ್ತೈತೆ, ನಮ್ಮ ಚಿನ್ನಗೂ ಬರ್ತಾವಂತಂದು ತೊಗೊಂಡೆ. ಸರ್ಗಳು ಹೆಂಗದಾವ ಅಂತ ಹೇಳ್ರಿ. ಕರೆಕ್ಟಾಗಿ 1 ವಾರ ಆಯ್ತು ನೋಡ್ರಿ ವಿಡಿಯೋಗಳು ಹಾಕಲೇ ಇಲ್ಲ. ಅದು ಏನನ್ನೋದು ರೀಸನ್ ಹೇಳಿದ್ನಲ್ಲ ಹಂಗಾತ. ಹಂಗಾಗಿ ಕ್ಯಾರೆನ್ಸಿನೇ ಇಲ್ಲ 1 ವಾರ ತನ. ಪಾಪ ನಮ್ಮ ಮನೆಯವ್ರ ಪೇಮೆಂಟು ಆಗಿಲ್ಲ, ಏನಿಲ್ಲ. ಹಿಂಗೆ ಇರ್ತೈತೆ ನೋಡ್ರಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿದು ಸ್ಟೋರಿಗಳು. ಒಂದೊಂದು ಸರಿ 1 ರೂಪಾಯಿಗೂ ಪೇಚಾಡುವಂಥ ಪರಿಸ್ಥಿತಿ ಬಂದಿರ್ತೈತೆ ನಮಗೆ. ಅಷ್ಟೊಂದು ಕ್ರಿಟಿಕಲ್ ಇರ್ತೈತಿ. ಕೇಳಾಕ ಯಾರ ಹತ್ರನೂ ಈಗ, ಯಾಕಂದ್ರೆ ಎಲ್ಲ ಈಗ 3 ವರ್ಷ ಅದು ಪೀಕೂ ಸರಿಯಾಗಿ ಯಾರು ಬರದೇ ಇರೋದಕ್ಕೆ ಎಲ್ಲರದೂ ಪ್ರಾಬ್ಲಮ್ಮ. ಎಷ್ಟಂತ ಕೇಳ್ಬೇಕಾದಾಗ ಕೇಳಾಕ ಒಂಥರ ಮುಜುಗರ ಆಕೈತಿ. ಯಾರನ್ನಾರ ಏನಾರ ಕೇಳ್ಬೇಕಂತಂದ್ರೆ ಪೇಮೆಂಟ್ ಆಗಿದ್ರೆ ಇಷ್ಟೊಂದು ತ್ರಾಸ ಹಾಕಿದ್ದಿಲ್ಲ ನಮಗೆ. ಈ ಸರಿ ಎಲ್ಲನೂ ಡಿಲೇ ಆಗಿದ್ದಕ್ಕೆ ದುಡ್ಡಿನ ಪ್ರಾಬ್ಲಮ್ ಭಾಳ ಬರಾಕತ್ಬಿಟ್ಟೈತಿ. ಈಗ ಆಳುಗಳು ಸಮೇತ ಕೊಡೋಕೆಲ್ಲನೂ ಇವ್ರ ಹತ್ರ ಎಸ್ಕೊಂಡ್ ಕಾಸನ್ನು ಕೊಟ್ಟು ಹೆಂಗೆ ಮೇಂಟೈನ್ ಮಾಡಕತ್ತೇವಿ. ಹೋಗ್ಲಿ ಗೊಂಜಾಳ ಹಾಕಿ ಅವರು ಖರೆ ಅದ್ರದ್ದು ರೇಟ ಚಲೋ ಇಲ್ಲ. ಅದು ಎಷ್ಟು ಬರ್ತೈತೆ ಏನೋ ಕಮ್ಮಿ ಅಂದ್ರೆ ನಾವೇ ಈಗ 30,000 to 40,000 ಖರ್ಚು ಬಂದೈತೆ ನಮ್ಮ ಹೊಲದ್ದು. ಅದ್ರಾಗ ಎಷ್ಟು ತೆಗೆದು ಬಳಕೆ ಭಾಳ ಅಂದ್ರೆ 10-15 ಸಾವಿರ ಉಳ್ಬೇಕಾದ್ರೆ ಭಾಳ ಆಯ್ತು. 3 ವರ್ಷದಿಂದನೂ ಬರೀ ಇದನ್ನ ಆಗೈತಿ. ಹಂಗಾರೆ ಹೊಲ ನೆಚ್ಕೊಂಡು ಕುಂತ್ರೆ ಹಿಂಗೆ ಹೊರಗೆ ದುಡ್ಯಾಕೆ ಹೋಗ್ಬೇಕಂದ್ರೆ
ನಮ್ಮನ್ನಷ್ಟ ಬಿಟ್ಟು ಹೋಗ್ಬೇಕು, ಹೊಲದ ಮನಿದೆಲ್ಲ ಪ್ರಾಬ್ಲಮ್ ಆಕೈತಂದ ಏನು ಒಂಥರ ಪಾಪ ನಮ್ಮ ಮನೆಯವ್ರಿಗೆ ಆಡ್ಕೋತ ಅಡಿಗೆ ಸಿಕ್ಕಂಗೆ ಆಗ್ಬಿಟ್ಟೈತಿ. ಅತ್ಲಾಗ ಏನು ಸರಿದಾಡಕ್ಕೆ ಬರ್ಲಂಗೆ ಆಗ್ಬಿಟ್ಟೈತಿ. ದುಡ್ಯಾಕೆ ಹೋದ್ರೆ ಹೊಲ್ದಾಗ ಮಾಡೋರು ಇಲ್ಲಂಗೆ ಆಕೈತಿ, ಮನ್ಯಾಗ ಉಳ್ಕೊಂಡು ಹೊಲ್ದಾಗ ಮನೆ ಮಾಡ್ಕೊತ ಕುಂತ್ರೆ ದುಡ್ಡಿನ ಪ್ರಾಬ್ಲಮ್ ಬರ್ತಾವೆ. ಹಿಂಗಾಗಿ ಏನು ಈ ಸರಿಯದ್ದು ಇಷ್ಟ್ರ ಮಟ್ಟಿಗೆ ಬಂದೈತಂದ್ರೆ ಕಂಟಿನ್ಯೂಸ್ ನಮ್ಮ ಮಾರು ತೀರ್ಕೊಣಿಂದ ಅವ್ರದ್ದಷ್ಟು ಖರ್ಚು ಬಂತು. ಅವ್ರ ಖರ್ಚು ಸ್ವಲ್ಪ ದಿನಕ್ಕಂದ್ರೆ ಹತ್ತಿದಾಕ್ಲೆ ನಮ್ಮ ಮನೆಯವ್ರಾಕ್ಲೆ ಹೊಲ್ದಂದು ಸರಿಯಾಗಿ ಬರಲಿಲ್ಲ. ಸರಿ ಅಷ್ಟು ಕಷ್ಟ, ಯಾಕಂದ್ರೆ ರೇಟೇ ಇಲ್ಲ, ಗೊಂಜಾಳದ ರೇಟೇ ಇದ್ದರೆ ಏನಾರ ಒಂದು. ಹಂಗೆ ಈಗ ಪೇಮೆಂಟೂ ಆಗ್ತಿಲ್ಲ, ಯಾಕಂದ್ರೆ ಹೋಗೋದನ್ನು ಸರಿಯಾಗಿ ಕೆಲಸಕ್ಕೂ ಹೋಗಿಲ್ಲ ಅವ್ರು, ಯಾಕಂದ್ರೆ ಕೆಲಸನೂ ಸರಿಯಾಗಿ ಕೊಟ್ಟಿಲ್ಲ ಅಂತ. ಅದೂ ಹಂಗೆ ಉಳ್ದೈತಿ. ಹೋದಷ್ಟರ ಪೇಮೆಂಟ್ ಬರ್ತೈತಂದ್ರೆ ಈ ಸರಿದ ಪೇಮೆಂಟು ಹಾಕಿಲ್ಲ. ಒಂಥರ ಹೆಂಗೆ ಎದಿ ಮಠ ಕುತ್ತಿಗೆ ಮಠ ಹೆಂಗೆ ಜೀವನ ಮಾಡ್ಬೇಕಂತನೂ ಗೊತ್ತಾಗೋದಿಲ್ಲ. ಒಂದ್ಸರಿ ಯಾಕಾರ ಕಷ್ಟ ಬರ್ತೈತಪ್ಪ ಅಂತ ಅನಿಸ್ತೈತ್ರಿ. ವರ್ಷ ಪೂರ್ತಿ ಬರೀ ಹಿಂಗೆ ಬರೀ ದುಡ್ಡಿನ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು ಎಲ್ಲನೂ ದೇವ್ರು ಯಾವಾಗ ನಮ್ಮ ಸಾಲ್ವ್ ಮಾಡ್ತಾನೆ ಗೊತ್ತಿಲ್ಲ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಪ್ಲೀಸ್ ಯಾರು ಏನು ಬೇಜಾರು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇವ್ರೇನು ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ವಿಡಿಯೋಗಳು ಹಾಕ್ತಾರೆ ಹೆಂಗೆ ಅಂತೇಳಿ ಎಲ್ಲ ಪರಿಸ್ಥಿತಿಗೂ ಸಂಬಂಧ ಹಂಗೆ ಆಕಿರ್ತೈತಿ. ಮಾಡೋ ಆಸೆ ಇರ್ತೈತಿ, ಕೈ ಗುಡ್ಸೋರು ಇರೋದಿಲ್ಲ, ಕೈ ಗುಡ್ಸೋರು ಇರ್ತಾರೆ, ಮಾಡೋರು ಇರೋದಿಲ್ಲ. ಹಂಗಾಗೈತಿ. ಅದು ನಮ್ಮ ಹಳ್ಳಿ ಕಡೆ ಭಾಷೆ ಐತ್ರಲ್ಲ, ಹಲ್ಲಿದ್ದಲ್ಲಿ ಕಡ್ಲಿರಲ್ಲ, ಕಡ್ಲಿದ್ದಲ್ಲಿ ಹಲ್ಲಿರಲ್ಲ ಅಂತಾರಲ್ಲ, ಹಂಗಾಗೈತಿ ನಮ್ಮದು ಪರಿಸ್ಥಿತಿ ಈಗ. ಹಾಗಾಗಿ ವಿಡಿಯೋಸ್ ಹಾಕೋಕ್ಕಾಗಿದ್ದಿಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೇನಂತ. ಎಲ್ಲರಿಗೆ ನಮಸ್ಕಾರ.